ಎಸ್ಪಿ ಮತ್ತು ಡಿಸಿ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಪತ್ರಕರ್ತರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಜಿಲ್ಲಾ ಅಧ್ಯಕ್ಷ ನಾಗರಾಜ ವನಹಳ್ಳಿ ಮತ್ತು ಪತ್ರಕರ್ತ ಮುನ್ನಾ ಗೌಡಗೇರಿಯವರ ಮೇಲೆ ಮಾಡಿರುವ ಹಲ್ಲೆ ಮತ್ತು ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ನೇತೃತ್ವದಲ್ಲಿ ಸೋಮವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇತ್ತೀಚೆಗೆ ಪತ್ರಕರ್ತರ ಮೇಲೆ ಹಲ್ಲೆ, ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಜೀವ ಬೆದರಿಕೆಗಳನ್ನು ನೀಡುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದರಿಂದ ಪತ್ರಕರ್ತರು ಭಯದಿಂದ ಓಡಾಡುವಂತಾಗಿದೆ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡುವವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆಗಳು: ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು. ಅಕ್ರಮ ಅಕ್ಕಿ ದಂಧೆಯನ್ನು ಜಿಲ್ಲೆಯಲ್ಲಿ ತಡೆಯಬೇಕು. ದಾಖಲಾಗಿರುವ ಸುಳ್ಳು ಪ್ರಕರಣಗಳನ್ನು ಹಿಂಪಡೆಯಬೇಕು. ಪ್ರಕರಣ ಕುರಿತು ನ್ಯಾಯಸಮ್ಮತ ತನಿಖೆ ಆಗಬೇಕು. ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕು. ಹಲ್ಲೆಕೋರರ ವಿರುದ್ಧ ತನಿಖೆ ನಡೆಸಿ ರೌಡಿ ಶೀಟರ್ ತೆರೆಯಬೇಕು. ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಸಂಘಟನೆಯು ಎಚ್ಚರಿಕೆ ನೀಡಿತು. ಕೆಲ ದಿನಗಳ ಹಿಂದೆ ನಾಗರಾಜ ವನಹಳ್ಳಿ ಮತ್ತು ಮುನ್ನಾ ಗೌಡಗೇರಿ ಅವರು ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಾಗಾಟ ಮಾಡುತ್ತಿದ್ದ ದಂಧೆಕೋರರ ವಾಹನವನ್ನು ತಡೆಗಟ್ಟಿದ್ರು. ಆ ವೇಳೆ ದಂಧೆಕೋರರು ಏಕಾಏಕಿ ಜಿಲ್ಲಾ ಅಧ್ಯಕ್ಷರ ಮೇಲೆ ದಾಳಿ ನಡೆಸಿದ್ರು. ಇದರಿಂದ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೂ ದಾಖಲಾಗಿದ್ರು. ಈ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿತ್ತು. ಆಗೋ ಟೈಮ್ದಾಗ ನಿಮಗೆ ಮಾಹಿತಿ ಮೊದಲು ಏನಾದರೂ ಯಾರಾದರೂ ಕೊಟ್ಟಿದ್ದಾರೆ? ಮೊದಲು ಮಾಹಿತಿ ಅಂದ್ರೆ ಏನು ಸರ್, ನಾವು ಹೋಟೆಲ್ನಾಗ ಚಾ ಕುಡಿಯೋಕೆ ಕುಂತಿದ್ವಿ. ಆ ಸಂದರ್ಭನಾಗ ನಮ್ಮೊಂದು ಕಾಲ್ ಬರ್ತೈತಿ, ಫೋನ್ ಬರ್ತೈತಿ, ಸರ್ ಬರ್ರಿ ಇಲ್ಲಿ ನಾವು ಗಾಡಿ ಹಿಡ್ತೀವಿ ಅಂತ. ಎದರ ಗಾಡಿ ಅಂತ ಅಕ್ಕಿ ಗಾಡಿ ಹಿಡ್ತೀವಿ. ನಾವು ಹೋದ್ವಿ. ಅಲ್ಲಿ ಹೋಗಿ ನಾವು ಅವ್ರು ಏನು ಮಾಡ್ಯಾರ, 112ಗೆ ಫೋನ್ ಮಾಡಿ ಆಲ್ರೆಡಿ ಪೊಲೀಸ್ನವ್ರು ಡಿಪಾರ್ಟ್ಮೆಂಟ್ನವ್ರು ಕರೆಸ್ಕೊಂಡಾರ. ಅವ್ರು ಬಂದವ್ರು ಬಂದಟ್ಟು ನಾವು ಹೋಗಿ ನಾವು ವಿಡಿಯೋ ಮಾಡಕ್ಕೆ ಕುಂತಿದ್ವಿ. ಆ ಸಂದರ್ಭನಾಗ ಹಲ್ಲೆ ಆಗಿತ್ತು. ಆಮ್ಯಾಕೆ ನಮ್ಗೇನು ಮಾಡ್ಯಾರ, ಹಲ್ಲೆ ಮಾಡಿ ನಮ್ಗೇನು ಮಾಡ್ಯಾರ ಅಂತೇಳಿ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲೆ ಮಾಡ್ತೀವಿ. ಆಮ್ಯಾಕೆ ಮತ್ತೇನು ಮಾಡ್ಯಾರ, ನಕಲಿ ಪತ್ರಕರ್ತರ ಅಂತೇಳಿ ಸುದ್ದಿ ಮಾಡ್ತಾರೆ ಇವರು. ಎಷ್ಟರ ಮಟ್ಟಿಗೆ ಸರಿ ಇದು? ಯಾಕಂದ್ರೆ ನಾವು 3 FIR ಆಗೈತೆ ಅವ್ರ ಮ್ಯಾಗ. ನಮ್ಮ ಬಂದು ತೊಗೊಂಡು ನಮ್ಮ ಒಳಗೆ ಹಾಕ್ತಾರೆ ಅಂತೇಳಿ ಆ ಉದ್ದೇಶದಿಂದ ನಮ್ಮ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ನಾವು ನಕಲಿ ಪತ್ರಕರ್ತರ ನಮ್ಮ ಅಧ್ಯಕ್ಷರದಾರಿಲ್ಲ, ರಾಜ್ಯಾಧ್ಯಕ್ಷರ ಇವ್ರದ್ದು ಪತ್ರಿಕೆ, ನಾ ಜಿಲ್ಲಾ ಪತ್ರಿಕೆ ತೊಗೊಂಡು ನಾನು ಮಾಡಾಕೊಂತೀನಿ, ಹಾವೇರಿ ಜಿಲ್ಲೆ ವರದಿಗಾರ ಅಂತೇಳಿ. ಹೌದಲ್ರಿ ಅಧ್ಯಕ್ಷರ? ಕರ್ನಾಟಕ ಜರ್ನಲಿಸ್ಟ್ ಕರ್ನಾಟಕ ಜರ್ನಲಿಸ್ಟ್ ವಾಯ್ಸ್ ಪತ್ರಿಕೆ ಜಿಲ್ಲಾ ವರದಿಗಾರ ಅಂತೇಳಿ ನಾವು ವರದಿಗಾರ. ಆಮ್ಯಾಗ ಜನಶ್ರೀ, ಆಮ್ಯಾಕೆ ನ್ಯೂಸ್, ಪಬ್ಲಿಕ್ ನ್ಯೂಸ್, ಇಷ್ಟೆಲ್ಲ ನಾವು ಚಾನಲ್ನಲ್ಲಿ ವರದಿ ಮಾಡಕೊಂತೀವಿ. ಆದ್ರೂ ನಮ್ಗೆ ಏನು ಮಾಡ್ತಾರೆ ಇವ್ರು, ನಮ್ಮ ಹತ್ತಿಗೆ ಬೇಕಂತೇಳಿ ಉಣ್ಣಾರ್ಲಿಂದ ನಮ್ಮ ನಕಲಿ ಪತ್ರಕರ್ತರ ಹೆಂಡತಿ ನಮ್ಗೆ ಇದು ಮಾಡ್ತಾರೆ, ಸುದ್ದಿ ಮಾಡ್ತಾರೆ ಸರ್. ಇಷ್ಟು ಎಲ್ಲ ಆದಮೇಲೆ ಬೆದರಿಕೆ ಕರೆಗಳು ಏನಾದರೂ ಬಂದವ? ಬೆದರಿಕೆ ಕರೆಗೆ ಏನು ಬಂದಿಲ್ಲ ಸರ್, ಬೆದರಿಕೆ ಕರೆಗೆ ಏನು ಬಂದಿಲ್ಲ. ಇವತ್ತೇನೋ ಬೆದರಿಕೆ ಕರೆ ಬಂದ ಪರೋಕ್ಷವಾಗಿ. ಹಾಂ, ಅವ್ರು ಏನು ಹೇಳ್ತಾರೆ, ಇನ್ನು ಮ್ಯಾಗ ದಂಧೆ ಮಾಡ್ತೀವಿ, ನೀವು ಹೆಂಗೆ ಹಿಡಿತೀರಿ ಹೇಳ್ರಿ, ನಾವು ಹಿಡಿಬಾರ್ದಂತ, ನಮ್ಮ ಕೆಲಸ ಅಲ್ಲ ಅಂತ ಹೇಳಿದ. ನಾವು ಅದು ಡಿಪಾರ್ಟ್ಮೆಂಟ್ನವ್ರು ಕೇಳಿದೆ, ನಾವು ಈಗ ಭ್ರಷ್ಟಾಚಾರ ಬಯಲಿಗೆ ಇಳಿಬಾರ್ದಂತ. ಅಂದ್ರೆ ಈಗ 10 ಗಂಟೆ ನಂತರ, ರಾತ್ರಿ 10 ಗಂಟೆ ನಂತರ ಸ್ಟಾರ್ಟ್ ಆಗ್ತಿದೆ ಅಕ್ರಮ ದಂಧೆಗಳನ್ನ ಬಯಲಿಗೆ ಇಳಿಬಾರ್ದು. ನೀವು ಪತ್ರಕರ್ತರಾಗಿ ಆ ಕೆಲಸ ಮಾಡಬಾರ್ದು. ನಮ್ಗೆ ಜನ ಫೋನ್ ಮಾಡ್ತಾರೆ, ಬರ್ರಿ ಸಲ ಅಂತ ಹೋಗ್ಬಾರ್ದು. ನಾವು ನಮ್ಮ ಮ್ಯಾಗ ಗುಂಡು ರೌಡಿಸಮ್ ಅದು ಇದು ಮಾಡಿದ್ರೆ ಎಷ್ಟರ ಮಡಿಗೆ ಸರಿ ಇದೆ. ನಮ್ಮ ಹೆಸರು ನಾನು ಸರ್ ಮುನ್ನಾ ಗೌಡಗಿರಿ ಅಂತ ಸರ್, ಹಾವೇರಿ ಜಿಲ್ಲೆ ಬರ್ತೀವಿ. ನಾನು ಅವ್ರಿಗೆ ಮಾತಾಡ್ತೇನೆ, MLA ಮಾತಾಡ್ತಾರೆ, ಅವ್ರು ಮಾತಾಡ್ತೇವೆ ಅಂದ್ರೆ ಅವ್ರು ಮಾತಾಡ್ದಾಗ ಏನಾಗುತ್ತೆ, ನಾನು ಅವಾಗ ಏನು ಮಾಡ್ತೇನೆ, ವಿಡಿಯೋ ಮಾಡಕ್ಕೆ ಮುಂದಾಗ್ತೇನೆ. ಮುಂದಾದಾಗ ಏನು ಮಾಡ್ತಾರೆ, ಸಡನ್ನಾಗಿ ಫೋನ್ ಹೊಡಿತಾರೆ, ಏಕಾಏಕಿ ಏನು ಮಾಡ್ತಾರೆ, ನಮ್ಮ ಹಲ್ಲೆ ಮಾಡಿ ಆದ ತಕ್ಷಣ ಈಗ ಮಾರಕಾಸ್ತ್ರಗಳನ್ನು, ಕಲ್ಲು, ಬಡಿಗಿ, ರಾಡ್ ಗಿಡ ತೊಗೊಂಡು ಹಲ್ಲೆ ಮಾಡ್ತಾರೆ. ಅದು ಸಂಬಂಧಪಟ್ಟಂಗೆ ವಿಡಿಯೋನೂ ಎಲ್ಲ ನ್ಯೂಸು ಮಾಡೈತಿ, ಅದಕ್ಕೆ ಸಂಬಂಧಪಟ್ಟಂಗೆ ಏನೈತಿ ನ್ಯೂಸು ಆಗಿದ್ದಾವೆ. ಆಮೇಲೆ ಇದೆಲ್ಲ ಆದ ತಕ್ಷಣ ಏನಾಗುತ್ತೆ, ಕೊಳ್ಳಲಿರ್ತಕ್ಕಂಥ ಗೋಲ್ಡ್ ಚೈನು ಕೂಡ ನನಗೆ ಮಿಸ್ ಆಗುತ್ತೆ, ಜಗತ್ತಲ್ಲಿ ಹರ್ಕೊಂಡು ಹೋಗ್ತಾರೆ. ಅದು ವಿಡಿಯೋದಲ್ಲೂ ಕೂಡ ಅವರು ಬಂದಿರತಕ್ಕಂಥವ್ರು ಮೈನುದ್ದೀನ್ ಅಬ್ದುಲ್ ವಹೀದ್ ಕತಿ ಬಂತಂದೇಳಿ, ಆಮೇಲೆ ಶಾಬೀರ್ ಅಹಮದ್ ದೊಡ್ಡಮನಿ, ಅಭಿಷೇಕ್ ಗುಳ್ಳಣ್ಣವರು, ಆಮೇಲೆ ಇನ್ನೂ ಇತರರು ಒಂದು 10 ರಿಂದ 15 ಮಂದಿ ಅದಾರ. ಅವರು ಅವ್ರ ಹೆಸರು ನನಗೆ ಸ್ಪೆಸಿಫಿಕ್ಕಾಗಿ ಗೊತ್ತಿಲ್ಲ. ಒಂದು 10 ರಿಂದ 15 ಮಂದಿ ವಿಡಿಯೋದಲ್ಲಿ ಎಲ್ಲನೂ ಕ್ಲೀನಾಗಿ ಐತಿ. ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಮೈನರು ಇರ್ಬೋದು, ಯಾಕಂದರೆ ಏಜ್ ಆಗಿಲ್ಲ, ಸಣ್ಣ ಹುಡುಗರು ಪಾಪ ನಶೆದಾಗ ಬಂದು ಏನೋ ಮಾಡ್ತಾರೆ. ಈ ಥರ ಎಲ್ಲ ಏನಾಗಿದೆ ಅಂದರೆ, ಲ್ಯಾಂಡ್ ಆರ್ಡರ್ ಏನಾಗಿದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿಬಿಟ್ಟೈತಿ. ಅದರಲ್ಲಿ ಹೇಳೋರಿಲ್ಲ ಕೇಳೋಲ್ಲ. ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಇರೋದ, ಒಬ್ಬ ಕಾರ್ಯರತ ಪತ್ರಕರ್ತರ ಮೇಲೆ ಈ ಥರ ಹಲ್ಲೆ ಮಾಡ್ತಾರಂದ್ರೆ ಇದು ಅತ್ಯಂತ ಶೋಚನೀಯ ಸ್ಥಿತಿಗೆ ಬಂದು ತಲುಪೈತಿ ಅಂತಂದೇಳಿ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ. ಪೊಲೀಸರು ಇದ್ರಿ, ASI ಹೋಮ್ ಗಾರ್ಡ್ ಇದಾರ. ಸವಣೂರು ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಸಿಬ್ಬಂದಿ ಮಾಗೋಡ್ ಅಂತಂದು ASI ಅವರು ಇದ್ದಾರೆ, ಮತ್ತೊಬ್ಬರು ಹೋಮ್ ಗಾರ್ಡ್ ಇದ್ರು ಸ್ಪಾಟ್ನಲ್ಲಿ. ಅಲ್ಲಿದ್ದು ಕೂಡ ಅವ್ರ ಎದುರುಗಡೆನೇ ಈ ಥರ ಹಲ್ಲೆ ಆಗುತ್ತಾ ಇದ್ರು, ಅವರು ಸುಮ್ಮನೆ ನಿಂತಿದ್ರು. ಅವ್ರು ಯಾರು ತಮ್ಮ ಸಿಬ್ಬಂದಿ 112ಗೆ ಮತ್ತಿಲ್ಲ ತಮ್ಮ ಸಿಬ್ಬಂದಿಗೆ ಯಾರಿಗೂ ಕಾಲ್ ಮಾಡಲಿಲ್ಲ.
112 ಆಲ್ರೆಡಿ ಅಲ್ಲಿ ಏನು ಗಾಡಿ ತರಬಿದ್ರಲ್ರಿ ಅವ್ರು 112 ಫೋನ್ ಮಾಡಿದಾರ. ಅದನ್ನ ಬೇಕಾದ್ರೆ ನೀವು ಎನ್ಕ್ವೈರಿಗೆ ಪೊಲೀಸರ ಮೇಲೆ ಪೋಕ್ಸೋ ಆಗಿದೆ. ಅಲ್ಲ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಅವ್ರಿಗೂ ಕೂಡ ಏನಂದ್ರೆ ನಾವು ಸರ್ ಹಿಂಗಾಗೈತಿ ಹಿಂಗಿಲ್ಲ ಅಂತಂದು ಇದು ಮಾಡಿದ್ರೆ ಅವರು ಒಂದು 353ನ ಅವ್ರ ವಿರುದ್ಧ ಏನೈತಿ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಅದು ಅಕ್ಕಿ ಗಾಡಿ ಸಂಬಂಧಪಟ್ಟಂಗೆ EC ಆ್ಯಕ್ಟ್ ಎಸೆನ್ಷಿಯಲ್ ಗೂಡ್ಸ್ ಆ್ಯಕ್ಟ್ ಪ್ರಕಾರ ಅದನ್ನು ಏನೈತಿ FR ಮಾಡ್ಕೊಂಡಿದ್ದಾರೆ. ನಾವೇನಾಗಿದೆ ನಮ್ಮ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಇದ್ರ ಸಂಬಂಧ ಅಟೆಂಪ್ಟ್ ಟು ಮರ್ಡರ್ ಒಂದು, ಆಮೇಲೆ ರಾಬ್ರಿ ಕೇಸ್ ಡಕಾಯಿತಿ ಕೇಸ್ ಒಂದು ನಾವು ಕೂಡ ಅದನ್ನೇನೈತಿ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇದನ್ನೆಲ್ಲ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ, ಒಂದು ಕೌಂಟ್ರ್ ಕೊಡಬೇಕಪ್ಪ ಇವ್ರಿಗೆ, ಹಂಗೆ ಬಿಟ್ಟರೆ ಆಮೇಲೆ ಕೇಸ್ ಸ್ಟ್ಯಾಂಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆ ಮುಖಂಡರು, ಪತ್ರಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ತಾಳಿಕೋಟಿ, ಭಾರತ ವೈಭವ ನ್ಯೂಸ್, ಹಾವೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.